ಕಾದಂಬರಿ ಜಗತ್ತಿನ ಅನಭಿಷಕ್ತ ದೊರೆ ಹಿರಿಯ ಸಾಹಿತಿ ನಿಧನ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ಯಾವುದೇ ರೀತಿ ಸಿದ್ಧತೆ ಇಲ್ಲದೆ ಏನನ್ನು ಮಾತನಾಡುತ್ತಿರಲಿಲ್ಲ, ಹಾಗೆ ಏನನ್ನು ಬರೆಯುತ್ತಲೂ ಇರಲಿಲ್ಲ. ಹೀಗಾಗಿ ದೇಶಾದ್ಯಂತ ಅತಿ ಹೆಚ್ಚು ಓದುಗರನ್ನು ಹೊಂದಿದ್ದ ಹೆಗ್ಗಳಿಕೆಗೆ ಸಾಹಿತಿ ಪಾತ್ರರಾಗಿದ್ರು. ಈ ಸಾಧನೆಯ ಹಿಂದೆ ಅವರು ಬೆಳೆದು ಬಂದ ವಾತಾವರಣವು ಮುಖ್ಯವಾಗಿತ್ತು. ಅವರ ಬಾಲ್ಯ ಜೀವನ, ಬದುಕಿನ ಹೋರಾಟ ಹೇಗಿತ್ತು ಎಂಬುದನ್ನು ಸಹೋದರಿ ಪಬ್ಲಿಕ್ ಟಿವಿಯೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಣ್ಣನ ಬಾಲ್ಯದ ನೆನೆದು ಸಹೋದರಿ ಭಾವುಕ ನುಡಿಗಳನ್ನಾಡಿದ್ದಾರೆ. ಖ್ಯಾತ ಕಾದಂಬರಿಕಾರ ಸದನೋತ್ತರಿ ಸಮ್ಮಾನ್ ಪದ್ಮವಿಭೂಷಣ ಪ್ರಶಸ್ತಿ ವಿಜೇತರಾದಂತಹ ಎಸ್.ಎಲ್. ಭೈರಪ್ಪ ಅವರು ವಿಧಿವಶರಾಗಿದ್ದಾರೆ. ಅವರ ಹುಟ್ಟೂರಿನಲ್ಲಿ ನಿಜಕ್ಕೂ ನೀರವ ಮೌನ ಆವರಿಸಿದೆ. ಈಗ ಎಸ್.ಎಲ್. ಭೈರಪ್ಪ ಅವರ ಸಹೋದರಿ ಕಮಲ ಅವರು ನಮ್ಮ ಜೊತೆಲಿದ್ದಾರೆ. ಅವರನ್ನು ಮಾತಾಡ್ಸೋಣ. ಆಮೇಲೆ ಎಸ್.ಎಲ್. ಭೈರಪ್ಪ ಅವರ ಬಾಲ್ಯ ಹೇಗಿತ್ತು? ಅವರು ಬಾಲ್ಯ ಅಂತಂದರೆ ಅದೇ ಮದುವೆಯಿಂದ ನನಗೆ ತಿಳುವಳಿಕೆ ಬಂದಿದ್ದು. ಹಾಗಾಗಿ ಮದುವೆಗೆಲ್ಲ ಹೋಗಿದ್ವಿ ಹೊಣೆಕೆರೆಗೆ, ಕಮಾನ್ ಗಾಡಿ ಕಟ್ಕೊಂಡು ಅವಾಗ ಎಲ್ಲ ಮದುವೆಗೆಲ್ಲ ಹೋಗಿದ್ವಿ. ಅಲ್ಲೇ ಒಂದು ಕೆರೆ ಹತ್ರ ಹುಳಿ ಅನ್ನ ಮೊಸರನ್ನೆಲ್ಲ ತಿನ್ಕೊಂಡು ಮಾಡ್ಕೊಂಡು ಅವರಪ್ಪ ಆವಾಗಲೂ ಕೂಡ ಗಲಾಟೆ ಮಾಡ್ತಾಯಿದ್ರು. ಯಾರನ್ನು ಕೇಳಿ MSc ಮಾಡ್ದ ಇವನು ಅಂತೆಲ್ಲ. ಮದುವೆಗೆ ರಾಗಿ ರೊಟ್ಟಿ ಹಾಕ್ಕೊಡಿ ಅಂತ ಕೂತ್ಕೊಂಡು ಗಲಾಟೆ ಮಾಡ್ತಾಯಿದ್ರು, ಅವನು ಮದುವೆ ಆಗ್ತಿದ್ದಾನಲ್ಲ ಅಂತ. ನಾವು ನಮ್ಮ ಅತ್ತಿಗೆ ಜೊತೆಲೇ ತಿರುಗ್ತಾಯಿದ್ವಿ. ಅವರು ಶಾಂತಮ್ಮ ಅಂತ ಲೆಕ್ಚರು, ಅವರು ಇವನಿಗೆ ಸಹಾಯ ಮಾಡಿದರು. ಅವ್ರ ಜೊತೆಲಿ ಅವ್ರ ಹಿಂದಿಂದಲೇ ತಿರುಗ್ತಾಯಿದ್ವಿ ನಾವು. ಹಾಗಾಗಿ ಮತ್ತು ಅವನು ಇಲ್ಲಿ ಬಂದಾಗಲೆಲ್ಲ ಮೈಸೂರಿಂದ ಬರೋನು, ಬಂದು ನನ್ನನ್ನು ಮಾತಾಡ್ಸೋನು ಕಮಲಾ ಕಮಲಾ ಅಂತ. ಈಗಲೂ ಅಷ್ಟೇ, ಹೋದ ಸತಿ ಬಂದಾಗಲೂ ಫಂಕ್ಷನಲ್ಲಿ ಕಮಲಾ ಕಮಲಾ ಅಂತ ನನ್ನನ್ನು ತುಂಬ ಹಚ್ಕೊಂಡು ಏನು ನಿನ್ನ ಕಷ್ಟ ಎಲ್ಲ ಬಂದಿತ್ತಲ್ಲ ಅಂತ ಹೇಳಿ ಮಾತಾಡಿಸ್ತಾ. ಹಾಗೆ ದೇವ್ರಿರೋದು ನಿಜವಾ ಅಂತ ಕೇಳ್ದ, ನಿಜ ಅಂತ ಹೇಳಿ ಎಲ್ಲ ಹೇಳಿದೆ. ಹಾಗೆ ಮಾತಾಡಿದ್ದ. ಇಲ್ಲಿ ನಾವು ದೇವರ ಪೂಜೆ ಮಾಡ್ಕೊಂಡು ಇಲ್ಲಿ ಇದ್ದೀನಿ. ಹಾಗೆ ಅವನಿಗೆ ನನ್ನನ್ನು ಕಂಡ್ರೆ ಇಷ್ಟ, ಅವನಿಗೆ ಯಾವಾಗಲೂ. ಕಮಲಾ ಎಸ್.ಎಲ್. ಭೈರಪ್ಪ ಅವರ ತಂದೆ ತಾಯಿ, ಅವರ ಸಹೋದರ ಸಣ್ಣಯ್ಯನವರು ಅಂತ, ಅವರ ಹೆಸರು ಲಿಂಗಣ್ಣಯ್ಯ ಅಂತ, ಸಣ್ಣಯ್ಯ ಅಂತ ಕೂಗೋರು. ನಮ್ಮ ಅಪ್ಪನ ಹೆಸರು ಲಿಂಗಣ್ಣಯ್ಯ. ಅದಕ್ಕೆ ಇಬ್ರಿಗೂ ಗೊತ್ತಾಗಲ್ವ ಅಂತ ನಮ್ಮ ಅಣ್ಣಂಗೆ ನಮ್ಮ ಅಪ್ಪಂಗೆ ಶಾಮಣ್ಣವರು ಅಂತ ಇನ್ನೊಂದು ಹೆಸರು ಕೂಗ್ತಾಯಿದ್ರು. ಹಾಗಾಗಿ ಅವ್ರ ತಾಯಿ ಇವರು ಬಾಗೂರವರು, ಅವ್ರ ತಾಯಿ. ಇವರು ಹೆಂಡತಿ ನೊಣವಿಂಕೆರೆಯವರು, ಅವರು ಜೋಯಿಸ್ರ ಮಗಳು. ಹಾಗಾಗಿ ಅವಾಗಲೇ ಗಲಾಟೆ ಮಾಡ್ದ ಮದುವೆನಲ್ಲಿ. ಬೆಳ್ಳಿ ಪಾತ್ರೆ ಏನು ತರಕೂಡ್ದು, ನಾನೇನು ದುಡಿಯಲ್ವ, ನಾನೇನು ಗಂಡಸಲ್ವ, ಎಲ್ಲನೂ ಬಿಸಾಕು ಅಂತ ಹೇಳಿ ಅವರು ಜೋಯಿಸ್ರ ಮನೆಯವರು ಎಲ್ಲ ಕೊಟ್ಟರು. ಅವಾಗಲೂ ಗಲಾಟೆ ಮಾಡ್ದ, ಹಾಗಂತ ತರಬೇಡ ಏನು ಅಂತ. ಅವನು ನಿಷ್ಠಾವಂತನಾಗಿದ್ದ, ನಮ್ಮ ಥರನೇ ಅವನು. ಯಾವ ಕೆಟ್ಟ ಇದು ಇರಲಿಲ್ಲ ಅವನ ಹತ್ರ. ಹಾಗಾಗಿ ಅದಾಗ್ತಿತ್ತು. ಬಂದಾಗಲೆಲ್ಲ ಗೌರವದಿಂದ ಇದು ಮಾಡ್ತಿದ್ದ. ಮತ್ತು ಕಮಲಾ 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 ಅಂತಲೇ ಇದ್ದವನು. ಹಾಗಾಗಿ ಅವಳಲ್ತನೂ ಬರೋಳು, ಬಂದಾಗಾಗೆ ಇರೋಳು ಮದುವೆ ಆದಮೇಲೂ. ಆಮೇಲೆ ಅವರು ಎಲ್ಲರ ಮನೆಯೂ ಸುತ್ಕೊಂಡು ನೋಡ್ಕೊಂಡು ಎಲ್ಲ ಇವರು ಅವ್ರ ಜಮೀನು ಕೊಂಡ್ಕೊಂಡಿದ್ದಾರೆ, ಈ ಗಂಗಣ್ಣ ಅಂತ. ಅವ್ರ ಮನೇಲಿ ಎಲ್ಲ ಕಡೆ ಹೋಗ್ಬಿಟ್ಟು ನೋಡ್ಕೊಂಡು ಎಲ್ಲರನ್ನೂ ವಿಚಾರಿಸ್ಕೊಂಡು ಬರೋಳು. ತಂಗಿನೂ ಅವಳು ಒಳ್ಳೊಳ್ಳೆಯ